ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 10 ಮುಗಿಯುವ ಹಂತಕ್ಕೆ ಬಂತು. ಅದೆಷ್ಟೋ ಮನೆಗಳಲ್ಲಿ ಅದೆಷ್ಟೋ ಜನರಿಗೆ ಫೇವ್ರೆಟ್ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್. ಆದರೆ ಈ ಸೀಸನ್ ಅಂದರೆ ಬಿಗ್ ಬಾಸ್ ಸೀಸನ್ 10 ಮುಗಿಯುವ ಹಂತಕ್ಕೆ ಬರ್ತಾ ಇದೆ. ಯಾರು ಗೆಲ್ತಾರೆ, ಯಾರು ಫೈನಲಿಸ್ಟ್ ಆಗ್ತಾರೆ, ಈ ತರಹದ ಸಾಕಷ್ಟು ಕುತೂಹಲ, ಸಾಕಷ್ಟು ಒಂದಷ್ಟು ನಿರೀಕ್ಷೆಗಳು ಎಲ್ಲವೂ ಕೂಡ ಸದ್ಯ ಈಗ ಇರುವಂಥದ್ದು. ಈ ಮಧ್ಯೆ ಸದ್ಯ ಇನ್ನೊಂದು ವಿಚಾರ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅಂದರೆ, ಈ ವಾರ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಅಂದರೆ ಮಿಡ್ ವೀಕಲ್ಲಿ ಎಲಿಮಿನೇಟ್ ಆಗೋರು ಯಾರು. ಸುದೀಪ್ ಸರ್ ಇಬ್ಬರ ಕೈಯನ್ನು ಮಾತ್ರ ಎತ್ತೋದು. ಸೊ ಹಾಗಾಗಿ ಮನೆಯಲ್ಲಿ ಫಿನಾಲೆ ದಿನ ಉಳಿಯೋದು 3 ಜನ ಮಾತ್ರ. ಸದ್ಯ ಈಗ ಮನೆಯಲ್ಲಿರೋದು 6 ಜನ. ಉಳಿದಂತಹ 3 ಜನಕ್ಕೂ ಕೂಡ ಗೇಟ್ ಪಾಸ್ ಸಿಗುತ್ತೆ. ಸೊ ಮೊದಲು ಗೇಟ್ ಪಾಸ್ ಪಡೆಯುವಂತಹ ಆ ಕ್ಯಾಂಡಿಡೇಟ್ ಯಾರು, ಆ ಒಂದು ಕಂಟೆಸ್ಟೆಂಟ್ ಯಾರು ಅನ್ನುವಂತಹ ಕುತೂಹಲಕ್ಕೆ ಇವತ್ತು ತೆರೆ ಬೀಳುತ್ತೆ. ಇವತ್ತು ಮಿಡ್ ನೈಟ್ ಅಂದರೆ ಬುಧವಾರ ರಾತ್ರಿ ಹೊತ್ತಲ್ಲಿ ಎಲಿಮಿನೇಟ್ ಆಗುತ್ತೆ. ಎಲಿಮಿನೇಷನ್ ಪ್ರೋಸೆಸ್ ಜಾಸ್ತಿ ನಡೆಯುತ್ತೆ. ಸೊ ಮೂಲಗಳ ಪ್ರಕಾರ ಲಭ್ಯ ಆಗ್ತಾ ಇರುವಂತಹ ಇನ್ಫಾರ್ಮೇಶನ್, ಕಾಮಿಡಿ ಸಂತೋಷ್ ಅವರು ಔಟ್ ಆಗಿದ್ದಾರೆ ಅನ್ನೋದು ಲಭ್ಯ ಆಗಿರುವಂತಹ ಮಾಹಿತಿ. ಹೌದು, ನಿಮಗೆಲ್ಲ ಗೊತ್ತಿರೋ ಹಾಗೆ ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್, ಕಾರ್ತಿಕ್, ಹಾಗೆಯೇ ಸಂಗೀತ, ಪ್ರತಾಪ್, ವಿನಯ್, ಈ ಇಷ್ಟು ಜನ ಈಗ ಸದ್ಯ ಫಿನಾಲೆ ವೀಕಲ್ಲಿ ಉಳ್ಕೊಂಡಿದ್ದಾರೆ. ಇವರ ಪೈಕಿ ಮೊದಲು ಮನೆಗೆ ಹೋಗುವಂತಹ ಕಂಟೆಸ್ಟೆಂಟ್ ತುಕಾಲಿ ಸಂತೋಷ್ ಅನ್ನೋದು ಬಹುತೇಕರ ಅಭಿಪ್ರಾಯ. ತುಕಾಲಿ ಸಂತೋಷ್ ಮತ್ತೆ ಕಾರ್ತಿಕ್ ಮಧ್ಯೆ ವೋಟಿಂಗಿಗೆ ಫೈಟ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಕಾರ್ತಿಕ್ಗೆ ಒಬ್ವಿಯಸ್ಲಿ ಜನರ ಅಂದರೆ ಬೆಂಬಲಿಗರ ಸಂಖ್ಯೆ ಜಾಸ್ತಿ ಇದೆ. ಕಂಪೇರ್ ಮಾಡಿದಾಗ ವೋಟಿಂಗಲ್ಲಿ ತುಕಾಲಿ ಸಂತೋಷ್ ಅವರಿಗೆ ಸಿಕ್ಕಂತಹ ವೋಟ್ಸ್ ಬಹಳ ಕಡಿಮೆ ಅನ್ನೋದು ಸದ್ಯ ಲಭ್ಯ ಆಗಿರುವಂತಹ ಇನ್ಫಾರ್ಮೇಷನ್. ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ಗೆ ಕಂಪೇರ್ ಮಾಡಿದ್ರು ಕೂಡ ತುಕಾಲಿ ಎಲ್ಲೋ ಒಂದು ಕಡೆ ಕಡಿಮೆ ವೋಟನ್ನು ಗಳಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಇವತ್ತು ಮನೆಗೆ ಹೋಗ್ತಾ ಇರುವಂತಹ ಕಂಟೆಸ್ಟೆಂಟ್ ತುಕಾಲಿ ಸಂತೋಷ್. ಎಲ್ಲೋ ಒಂದು ಕಡೆ ಖಾಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ತುಕಾಲಿ ಅವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಆದರೆ ಟಾಸ್ಕ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ತುಕಾಲಿ ಆಟ ಆಡಿರುವಂಥದ್ದು ಬಹಳ ಕಡಿಮೆ. ಏನು ಟಾಸ್ಕಿಂದನೇ ಗೆಲ್ಲಬೇಕಾ ಅನ್ನುವಂತಹ ಒಂದು ಮನೋಭಾವ ತುಕಾಲಿ ಸಂತೋಷ್ ಅವರಲ್ಲಿತ್ತು. ನಾನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ನಾನು ಕಾಮಿಡಿ ಮಾಡ್ತೀನಿ ಅಂದ್ಕೊಂಡು ಒಮ್ಮೊಮ್ಮೆ ಹಾಸ್ಯ, ಆಗಾಗ ಅಪಹಾಸ್ಯ ಮಾಡಿಕೊಂಡು ತುಕಾಲಿ ಸಂತೋಷ್ ಇಡೀ ಜರ್ನಿಯನ್ನು ಮುಗಿಸ್ಬಿಟ್ರು. ಸೊ ತುಕಾಲಿ ಸಂತೋಷ್ ಇಲ್ಲ ಆದರೆ ಖಂಡಿತವಾಗಿಯೂ ಕೂಡ ಬಿಗ್ ಬಾಸ್ ಮನೆ ಬಿಕೋ ಅನ್ನತ್ತೆ, ಬೋರ್ ಆಗುತ್ತೆ. ಹಾಗಂತ ಹೇಳಿಬಿಟ್ಟು ಟಾಸ್ಕ್ ಆಡದೆ ಈಸಿಯಾಗಿ ಬಿಗ್ ಬಾಸ್ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ ಅವ್ರನ್ನ ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಹೊರಗಡೆ ಇದೆ. ಯಾಕಂದ್ರೆ ತುಕಾಲಿ ಅವರಿಗಿಂತ ಡಿಸರ್ವ್ ಆಗಿ ಬೇರೆ ಕಂಟೆಸ್ಟೆಂಟ್ಗಳು ಡಿಸರ್ವ್ ಮಾಡ್ತಾರೆ ಅನ್ನುವಂತಹ ಒಂದು ಟಾಕ್ ಕೂಡ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ತುಕಾಲಿ ಸಂತೋಷ್ ಔಟ್ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಲಭ್ಯ ಆಗಿರುವಂತಹ ಇನ್ಫಾರ್ಮೇಶನ್ ಕೂಡ ಬಿಗ್ ಬಾಸ್ ಸೀಸನ್ 10ರಲ್ಲಿ ಈ ವಾರ ಮಿಡ್ ವೀಕ್ ಅಲ್ಲಿ ಎಲಿಮಿನೇಟ್ ಆಗುವಂತಹ ಕಂಟೆಸ್ಟೆಂಟ್ ತುಕಾಲಿ ಸಂತೋಷ್ ಅಂತ ಹೇಳಲಾಗ್ತಾ ಇದೆ. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಟಾಪ್ 3ಯಲ್ಲಿ ಯಾರಿರಬೇಕು, ಹಾಗೇನೆ ವಿನರ್ ಯಾರಾಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.